ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ವೀಳ್ಯದೆಲೆ ಹಾರ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಹೇಗೆ ಮಾಡೋದಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ವೀಳ್ಯದೆಲೆ ಹಾರ ಹನುಮಂತ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿ, ಮಾರುತಿ ಟೆಂಪಲ್ಲು ಎಲ್ಲ ಇರುತ್ತಲ್ಲ, ಆ ದೇವರಿಗೆ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರೋದು. ನೀವೆಲ್ಲಾದರೂ ನೋಡ್ತಿರಬಹುದು, ಎಲ್ಲಾದರೂ ಹನುಮಂತ ದೇವಸ್ಥಾನ ಹೊರಗಡೆ ಇದ್ದರೆ ಅಲ್ಲಿ ಹೊರಗಡೆ ವೀಳ್ಯದೆಲೆ ಹಾರನ ಮಾರ್ತಾ ಇರ್ತಾರೆ. ಅದು ತುಂಬ ಹನುಮಂತ ದೇವರಿಗೆ ತುಂಬ ಇಷ್ಟವಾದ ಹಾರ ಮತ್ತು ತುಂಬ ಶ್ರೇಷ್ಠ. ಇದು 21 ವೀಳ್ಯದೆಲೆ ಅಥವಾ 50 ಇಲ್ಲ 101 ಹಾಗೆಲ್ಲ ಮಾಡ್ಕೋತಾರೆ. ಫಸ್ಟು ಎಲೆನ ತೊಗೋಬೇಕು, ವೀಳ್ಯದೆಲೆನ ನೋಡಿ. ವೀಳ್ಯದೆಲೆನ ಎಲ್ಲದನ್ನು ಒಂದೇ ಸೈಜ್ದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯೆಲ್ಲೋ ಕಲರ್ ಸೇವಂತಿ ಹೂವು ಇರುತ್ತಲ್ವ, ಯೆಲ್ಲೋ ಕಲರ್ದು ತೊಗೊಳ್ಳಿ. ಗ್ರೀನ್ ಮತ್ತು ಯೆಲ್ಲೋಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರೋದ್ರಿಂದ ಯೆಲ್ಲೋ ಕಲರ್ದು ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟು ವೀಳ್ಯದೆಲೆ ಫಸ್ಟು ಎಲ್ಲ ತೊಳ್ಕೊಂಬಿಡಿ ನೀಟಾಗೆಲ್ಲ ಈ ಥರ ಎಲ್ಲ ಹಿಂದೆ ಮತ್ತು ಮುಂದೆ ಎಲ್ಲ ತೊಳ್ಕೊಬೇಕು. ಅದಾದಮೇಲೆ ವೀಳ್ಯದೆಲೆನ ತೊಟ್ಟನ್ನ ಇದು ಲಾಸ್ಟ್ ಎಡ್ಜ್ ಇರುತ್ತಲ್ವ, ಇದನ್ನು ಮುರಿದು ಬಿಡಬೇಕು. ಇದು ನೋಡಿ, ಇದು ಮುರಿದು ಹಾಕಬೇಕು. ಇಲ್ಲಿ ಮೃತ್ಯುದೇವಿ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ವೀಳ್ಯದೆಲೆ ಸಮರ್ಪಿಸಬೇಕಾದ್ರೂ ಬೇರೆಯವ್ರಿಗೆ, ಮತ್ತು ಹೂವಿನ ಅದು ಹಾರ ಮಾಡಬೇಕಾದ್ರೂ ವೀಳ್ಯದೆಲೆ ತೊಟ್ಟನ್ನ ಫಸ್ಟು ತೆಗೆದು ಬಿಡಬೇಕು. ತೆಗ್ದಾದ್ಮೇಲೆ ಎಲ್ಲ ವೀಳ್ಯದೆಲೆನೂ ಜೋಡಿಸ್ಕೊಂಡು ಇಟ್ಕೊಳ್ಳಿ. ಹೀಗೆ ಎಲೆ ತೊಗೊಳ್ಳಿ. ಎಲೆಗೆ ಒಂದು ಯೆಲ್ಲೋ ಕಲರ್ದು ಹೂವು ತೊಗೊಂಡ್ಬಿಟ್ಟು ಹೀಗೆ ತೊಟ್ಟಿರುತ್ತಲ್ಲ ನೋಡಿ, ತೊಟ್ಟಿರುತ್ತಲ್ವ ಹಿಂದುಗಡೆ, ಇದನ್ನು ತೆಗೆದುಬಿಡಿ. ತೆಗೆದುಬಿಟ್ಟು ಆದಮೇಲೆ ಹೀಗೆ ಎಲೆ ಇರುತ್ತಲ್ವ, ಇದಕ್ಕೆ ಹಿಂಗೆ ನೀಟಾಗಿ ಜೋಡಿಸ್ಕೊಳ್ಳಿ, ಪೋಣಿಸ್ಕೋಬೇಕು. ಮತ್ತು ಹೀಗೆ ನೋಡಿ, ಸೂಜಿ ಮತ್ತು ಸೂಜಿ ಪೋಣಿಸ್ಕೊಂಡ್ಬಿಟ್ಟು ದಾರ ಮೇಲೆ ಹಿಂದಿನಿಂದ ಹೂವು ಮತ್ತು ಎಲೆಗೆ ಬರೋ ಹಾಗೆ ಹಿಂದಿನಿಂದ ಮುಂದಿನವರೆಗೂ ಸೂಜಿನ ಪೋಣಿಸ್ಕೋಬೇಕು. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ದಾರ ತಗೋಬೇಕು. ಹಿಂದಿನಿಂದ ಪೋಣಿಸ್ಕೊಂಡ್ಬಿಟ್ಟು ಮತ್ತು ಅದ್ರ ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಮುಂದಿನಿಂದ ಹಿಂದಕ್ಕೆ ಸೂಜಿನ ಚುಚ್ಚಿರಿ. ಇಲ್ಲಿ ನೋಡಿ, ಹೀಗೆ ವೀಕ್ಷಕರೇ ನೋಡಿ, ಹೀಗೆ ಬರುತ್ತೆ. ಇದು ಹೀಗೆ ಬರುತ್ತೆ. ಎಲ್ಲದನ್ನು ಇದೇ ಥರ ಪೋಣಿಸ್ಕೋಬೇಕು. ಎಲ್ಲ ಎಲೆನೂ ಒಂದೊಂದು ಹೂವು ಇಟ್ಬಿಟ್ಟು ಪೋಣಿಸ್ಕೊಳ್ಳಿ. ನೋಡಿ, ಹೀಗಾಗುತ್ತೆ. ಹೀಗೆ ಎಲ್ಲ ಎಲೆನೂ ಹೂವನ್ನು ಮತ್ತು ಪೋಣಿಸ್ಕೋಬೇಕು. ನಿಮಗೆ ಎಷ್ಟು ಎಲೆ ಬೇಕೋ ಅಷ್ಟು ತೊಗೊಳ್ಳಿ. 21 ಇಲ್ಲ 50 ಇಲ್ಲ 101 ಇಲ್ಲ 108 ಎಷ್ಟಾದರೂ ತೊಗೋಬಹುದು. ಇಲ್ಲಿ ನೋಡಿ, ಎಲ್ಲ ಪೋಣಿಸ್ಕೊಂಡ್ರೆ ಈ ಥರ ವೀಳ್ಯದೆಲೆ ಹೂವಿನ ಹಾರ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹನುಮಂತ ದೇವರಿಗೆ ತುಂಬ ಇಷ್ಟ, ತುಂಬ ಶ್ರೇಷ್ಠವಾದದ್ದು ಕೂಡ. ಸುಮ್ಮನೆ ವೀಳ್ಯದೆಲೆ ಕಟ್ಟಿ ಅರ್ಪಿಸೋದಕ್ಕಿಂತ ಅದು ಆ ಥರ ಒಂದು ವಾರ, ಈ ಥರ ಒಂದು ವಾರ ಮಾಡಿದರೆ ತುಂಬ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಕಲ್ತ್ಕೊಂಡ್ರಲ್ಲ ವೀಕ್ಷಕರೇ, ಇದು ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ, ತುಂಬ ಥ್ಯಾಂಕ್ ಯು.